ನಮಸ್ಕಾರ ಸ್ನೇಹಿತರೆ. ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ನೀಡ್ತಾ ಇದೆ. ಈ ಪ್ರಕೃತಿಯಲ್ಲಿ ಸಿಕ್ಕುವಂಥ ನಾನಾ ರೀತಿಯ ಹಣ್ಣುಗಳು, ತರಕಾರಿಗಳು, ಸೊಪ್ಪುಗಳು ಎಲ್ಲ ನಮಗೆ ಎಲ್ಲ ರೀತಿಯ ಕಾಯಿಲೆಗಳಿಗೆ ಔಷಧಿಯನ್ನು ಅಡಕವಾಗಿರ್ತದೆ. ಇದು ನುಗ್ಗೆಕಾಯಿ, ಮೋರಿಂಗಾ ಅಂತಾರೆ. ಈ ನುಗ್ಗೆಕಾಯಿಯನ್ನು ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್ 5 ತಿಂಗಳು ಎಷ್ಟು ಬೇಗ ತಿನ್ಬೋದು. ಅದು ದೇಹಕ್ಕೆ ಒಗ್ಗುತ್ತೆ, ದೇಹದಲ್ಲಿ ನಾನಾ ರೀತಿಯ ಮಾರ್ಪಾಟುಗಳನ್ನು ಮಾಡ್ತದೆ. ಈ 5 ತಿಂಗಳು ಆದಮೇಲೆ ಮತ್ತೆ ಅದನ್ನು ಸೇವಿಸಬಾರ್ದು. ಕಾರಣ ಅದು ರಾಸಾಯನಿಕ ತುಂಬಿರ್ತದೆ. ನಮಗೆ ನಾನಾ ರೀತಿಯ ಕಷ್ಟಗಳನ್ನು ಕೊಡುವ ಶಕ್ತಿ ಇದಕ್ಕಿದೆ. ಅದೇ ಸೊಪ್ಪಿದೆಯಲ್ಲ, ವರ್ಷ ಉದ್ದಕ್ಕೂ ಸೇವನೆ ಮಾಡ್ಬೋದು, ತೊಂದರೆ ಇಲ್ಲ. ಅದೇ ಕಾಯಿ ಮಾತ್ರ 5 ತಿಂಗಳು ಮಾತ್ರ ಸೇವನೆ ಮಾಡೋದು, ಮತ್ತೆ ಅದನ್ನು ಸೇವನೆ ಮಾಡಬಾರ್ದು. ಇಂತಹ ಶಕ್ತಿಯಿಲ್ಲ ಈ ಒಂದು ನುಗ್ಗೆಕಾಯಿಯನ್ನು. ಇದರಲ್ಲಿ ಎಫ್ ಜಾಸ್ತಿ ಇದೆ, ಸ್ಟಾರ್ಚ್ ಇದೆ, ಮಿನರಲ್ಸ್ ಇದೆ, ವಿಟಮಿನ್ಸ್ ಇದೆ. ಮತ್ತು ಇದೊಂದು ಉಷ್ಣವನ್ನು ಜಾಸ್ತಿ ಮಾಡ್ತದೆ. ಆದ್ದರಿಂದ ಗಂಡಸರಿಗಿದು ವೀರ್ಯವನ್ನು ಜಾಸ್ತಿ ಮಾಡೋ ಶಕ್ತಿ ಇದಕ್ಕಿದೆ. ಆದ್ದರಿಂದ ಇದನ್ನು ಸೇವಿಸುವುದು ಒಳ್ಳೆಯದು. ಆದರೆ ಅನ್ಸೀಸನಲ್ ತಿನ್ನಬಾರ್ದು. ಸೀಸನಲ್ ಇದನ್ನು ಸೇವನೆ ಮಾಡೋದ್ರಿಂದ ತೊಂದರೆ ಇಲ್ಲ. ಸ್ನೇಹಿತರೆ, ಪ್ರಕೃತಿ ಕೊಡುವಂತಹ ಕೊಡುಗೆ ಇದು. ಅದನ್ನು ಬಿಟ್ಟು ಇದರಲ್ಲಿ ಆಕಸ್ಮಿಕ ನಮಗೆ ಈಗ ಸಾಂಬಾರು ಮಾಡೋಕ್ಕಾಗಲ್ಲ ಅಂದರೆ 1-2 ಕಾಯನ್ನು ಸೇಕರಿಸಿ ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಸಣ್ಣ ಕಟ್ ಮಾಡಿ ಪಾತ್ರೆಗಾಗಿ ಚೆನ್ನಾಗಿ ಕಾಯಿಸಿ, ಅದನ್ನು ಕಾದ್ಮೇಲೆ ಸ್ವಲ್ಪ ಕ್ರಷ್ ಮಾಡಿ ಉಪ್ಪು ಖಾರ ಹಾಕಿ, ಕರಿಮೆಣಸು ಸ್ವಲ್ಪ ಹಾಕಿ, ಅದನ್ನು ಕಷಾಯ ರೂಪದಲ್ಲೋ ಅಥವಾ ರಸ ರೂಪದಲ್ಲೋ ಯಾವುದೋ ನಿಮ್ಮ ರುಚಿ ತಕ್ಕಂತೆ ಮಾಡಿಕೊಂಡು ಅದು ಸೇವನೆ ಮಾಡ್ತಾ ಬಂದರೆ ಎಲ್ಲ ಅಂಶಗಳು ನಮಗೆ ಲಭ್ಯವಾಗುತ್ತೆ. ಅದು ಭಾರಿ ಒಳ್ಳೆಯದು. ಸ್ನೇಹಿತರೆ, ಇದನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಪಿಸೋಡಲ್ಲಿ ಮತ್ತೆ ಇನ್ನೂ ಅತಿ ಹೆಚ್ಚು ಮಾಹಿತಿನ ಕೊಡಲಾರೆ. ನಮಸ್ಕಾರ.